ಓಂ ಶಾಂತಿ. ಮುರಳಿಯ ದಿನಾಂಕ 24/4/2026. ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ಬಾಬಾ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ತಾವು ಈಶ್ವರಿಯ ಸಾಲ್ವೇಷನ್ ಆರ್ಮಿ ಆಗಿದ್ದೀರಾ. ತಾವು ಎಲ್ಲರಿಗೂ ಸದ್ಗತಿ ಕೊಡಬೇಕು. ಎಲ್ಲರ ಪ್ರೀತಿ ಒಬ್ಬ ತಂದೆಯ ಜೊತೆ ಜೋಡಿಸಬೇಕು. ಪ್ರಶ್ನೆ: ಮನುಷ್ಯರು ತಮ್ಮ ಬುದ್ಧಿಯನ್ನು ಯಾವ ಮಾತಿನಲ್ಲಿ ತೊಡಗಿಸುತ್ತಾರೆ ಮತ್ತು ತಾವು ತಮ್ಮ ಬುದ್ಧಿಯನ್ನು ಎಲ್ಲಿ ತೊಡಗಿಸುತ್ತೀರಾ? ಉತ್ತರ: ಮನುಷ್ಯರಂತೂ ತಮ್ಮ ಬುದ್ಧಿಯನ್ನು ಆಕಾಶ ಮತ್ತು ಸೃಷ್ಟಿಯ ಅಂತ್ಯ ಹೊಂದುವುದರಲ್ಲಿ, ಅಂದರೆ ಅದರ ಹುಡುಕಾಟದಲ್ಲಿ ತೊಡಗಿಸುತ್ತಿದ್ದಾರೆ. ಆದರೆ ಇದರಿಂದ ಲಾಭವೇನೂ ಇಲ್ಲ. ಆಕಾಶ ಮತ್ತು ಸೃಷ್ಟಿಯ ಅಂತ್ಯ ಹುಡುಕ್ತಾ ಇದ್ದಾರೆ. ಸೊ ಅದನ್ನು ಹೊಂದಲಿಕ್ಕೆ ತೊಡಗಿಸ್ತಿದ್ದಾರೆ. ಆದರೆ ಅದರಿಂದ ಏನೂ ಲಾಭ ಇಲ್ಲ. ಇದರ ಅಂತ್ಯವಂತೂ ಸಿಗುವುದಿಲ್ಲ. ತಾವು ಮಕ್ಕಳು ತಮ್ಮ ಬುದ್ಧಿಯನ್ನು ತೊಡಗಿಸುತ್ತೀರಾ ಪೂಜ್ಯರಾಗುವುದರಲ್ಲಿ. ಅವರನ್ನು ಪ್ರಪಂಚ ಪೂಜಿಸುವುದಿಲ್ಲ. ನೀವು ಮಕ್ಕಳಂತೂ ಪೂಜ್ಯ ದೇವತೆಗಳಾಗುತ್ತೀರಾ. ಗೀತೆ: ನಿಮ್ಮನ್ನು ಪಡೆದು ನಾವು ಜಗತ್ತನ್ನೇ ಪಡೆದೆವು ಬಾಬಾ. ಓಂ ಶಾಂತಿ. ಮಕ್ಕಳು ತಿಳಿದುಕೊಂಡಿದ್ದೀರಾ, ಇದು ಜ್ಞಾನ ಮಾರ್ಗವಾಗಿದೆ. ಅದಾಗಿದೆ ಭಕ್ತಿ ಮಾರ್ಗ. ಈಗ ಪ್ರಶ್ನೆ ಬರುತ್ತೆ, ಭಕ್ತಿ ಮಾರ್ಗ ಒಳ್ಳೆಯದ, ಜ್ಞಾನ ಮಾರ್ಗ ಒಳ್ಳೆಯದ? ಎರಡೂ ಇದೆ ಅಲ್ವಾ? ಹೇಳಲಾಗತ್ತೆ ಜ್ಞಾನದಿಂದ ಸದ್ಗತಿಯಾಗುವುದು. ಅವಶ್ಯವಾಗಿ ಹೇಳುತ್ತಾರೆ, ಭಕ್ತಿ ಮತ್ತು ಜ್ಞಾನ ಎರಡು ಬೇರೆ ಬೇರೆಯಾಗಿದೆ. ಮನುಷ್ಯರು ತಿಳಿದುಕೊಳ್ಳುತ್ತಾರೆ, ಭಕ್ತಿ ಮಾಡುವುದರಿಂದ ಜ್ಞಾನ ಸಿಗತ್ತೆ, ಆಗ ಸದ್ಗತಿಯಾಗುವುದು. ಭಕ್ತಿಯ ಮಧ್ಯದಲ್ಲಿ ಜ್ಞಾನ ಬರುವುದಿಲ್ಲ. ಭಕ್ತಿಯಂತೂ ಎಲ್ಲರಿಗೋಸ್ಕರ ಇದೆ, ಜ್ಞಾನವೂ ಎಲ್ಲರಿಗೋಸ್ಕರ ಇದೆ. ಈ ಸಮಯದಲ್ಲಿಯೂ ಸಹ ಕಲಿಯುಗದ ಅಂತ್ಯವಂತೂ ಅವಶ್ಯವಾಗಿ ಎಲ್ಲರ ದುರ್ಗತಿಯಾಗುವುದು. ಆದ್ದರಿಂದ ಎಲ್ಲರೂ ಕರೆಯುತ್ತಾರೆ, ಗಾಯನವೂ ಮಾಡುತ್ತಾರೆ. ಬೇರೆ ಎಲ್ಲ ಸಂಘಗಳನ್ನು ಬಿಟ್ಟು ಈಗ ನಿಮ್ಮ ಸಂಘದಲ್ಲಿ ಜೋಡಣೆಯಾಗುತ್ತೇವೆ ಭಗವಂತ ಎಂದು. ಈಗ ಅವರು ಯಾರ ಜೊತೆ ಜೋಡಿಸ್ಬೇಕು ಅದನ್ನು ತಿಳಿದುಕೊಂಡಿಲ್ಲ. ಭಾಳಷ್ಟು ಜನ ಏನು ಮಾಡ್ತಾರೆ, ಬುದ್ಧಿಯನ್ನು ಶ್ರೀಕೃಷ್ಣನ ಜೊತೆ ಜೋಡಿಸ್ತಾರೆ. ಭಾಳಷ್ಟು ಜನಕ್ಕೆ ಬುದ್ಧಿ ಕೃಷ್ಣನ ಜೊತೆ ಹೋಗುತ್ತೆ. ನಾವು ಸತ್ಯವಾದ ಪ್ರೀತಿ ನಿಮ್ಮ ಸಂಘ ಜೋಡಿಸುತ್ತೇವೆ ಅಂತ ಹೇಳುತ್ತಾರೆ. ಯಾವಾಗ ಶ್ರೀಕೃಷ್ಣನ ಜೊತೆ ಪ್ರೀತಿ ಜೋಡಿಸ್ತಾರೆ, ಮತ್ತು ಗುರುಗೋಸಾಯಿ ಮತ್ತು ಬೇರೆಯವರ ಅವಶ್ಯಕತೆ ಇರೋದಿಲ್ಲ ಅಲ್ವಾ? ಶ್ರೀಕೃಷ್ಣನನ್ನೇ ನೆನಪು ಮಾಡಬೇಕಲ್ವಾ? ಶ್ರೀಕೃಷ್ಣನ ಚಿತ್ರ ಅಂತೂ ಎಲ್ಲರ ಹತ್ರ ಇರುತ್ತೆ. ಶ್ರೀಕೃಷ್ಣ ಜಯಂತಿಯನ್ನು ಆಚರಿಸುತ್ತಾರೆ. ಬೇರೆಯವರ ಬಳಿ ಹೋಗುವ ಅವಶ್ಯಕತೆಯೇ ಇರೋದಿಲ್ಲ. ಹೀಗೆ ಮೀರಾ ಒಬ್ಬ ಕೃಷ್ಣನ ಜೊತೆ ತಮ್ಮ ಸಂಘ ಜೋಡಿಸಿದ್ರು. ಕೆಲಸ ಕಾರ್ಯ ಮಾಡುತ್ತಿದ್ದರು, ಕೃಷ್ಣನನ್ನೇ ನೆನಪು ಮಾಡುತ್ತಿದ್ದರು. ಮನೆಯಲ್ಲಿದ್ದರು, ಎಲ್ಲ ಮಾಡ್ತಾಯಿದ್ರು, ತಿನ್ನೋದು ಕುಡಿಯೋದೆಲ್ಲ ನಡೀತಾ ಇತ್ತು. ಆದರೆ ಬುದ್ಧಿಯೋಗ ಕೃಷ್ಣನ ಜೊತೆ ಜೋಡಿಸಿದ್ರು. ಸತ್ಯವಾದ ಪ್ರೀತಿ ಒಬ್ಬ ಕೃಷ್ಣನ ಜೊತೆ ಇತ್ತು ಅವರಿಗೆ. ಹೇಗೆ ಆಶಿಕ್ ಮಾಶಿಕ್ ಇರ್ತಾರಲ್ವ, ಆ ರೀತಿ ಆಗಿಬಿಟ್ರು. ಮೀರಾ ಕೃಷ್ಣನ ಜೊತೆ ಅಂತಹ ಸಂಬಂಧವನ್ನು ನಿಭಾಯಿಸಿದ್ರು. ಶ್ರೀಕೃಷ್ಣನನ್ನು ನೆನಪು ಮಾಡುವುದರಿಂದ ಫಲವೂ ಸಹ ಸಿಗ್ತಾ ಇತ್ತು. ಶ್ರೀಕೃಷ್ಣನನ್ನಂತೂ ಎಲ್ಲರೂ ತಿಳ್ಕೊಂಡಿದ್ದಾರೆ. ಗಾಯನವೂ ಇದೆ, ಸತ್ಯವಾದಂತಹ ಪ್ರೀತಿಯನ್ನು ನಾವು ನಿಮ್ಮ ಜೊತೆಯಲ್ಲಿ ಜೋಡಿಸ್ತೇವೆ, ಬೇರೆ ಎಲ್ಲ ಸಂಘಗಳನ್ನು ಮುರಿತೀವಿ ಎಂದು. ಈಗ ನೋಡಿದ್ರೆ ಶ್ರೇಷ್ಠಾತಿ ಶ್ರೇಷ್ಠ ಸತ್ಯವಾಗಿರುವವರಂತೂ ಪರಂಪಿತ ಪರಮಾತ್ಮ ಆಗಿದ್ದಾರೆ. ಎಲ್ಲರಿಗೂ ಆಸ್ತಿ ಕೊಡುವವರು ಒಬ್ಬ ತಂದೆಯಾಗಿದ್ದಾರೆ. ಅವರನ್ನು ಯಾರೂ ತಿಳಿದುಕೊಂಡಿಲ್ಲ. ಬಲೆ ಹೇಳುತ್ತಾರೆ ಪರಂಪಿತ ಪರಮಾತ್ಮ ಶಿವ ಎಂದು, ಆದರೆ ಅವರು ಯಾವಾಗ ಬರುತ್ತಾರೆ ಎಂಬುದನ್ನು ತಿಳಿದುಕೊಂಡಿಲ್ಲ. ಶಿವ ಜಯಂತಿಯೂ ಸಹ ಆಚರಣೆ ಮಾಡಲಾಗತ್ತೆ ಅಂದಾಗ ಅವಶ್ಯವಾಗಿ ಭಗವಂತ ಬಂದಿರ್ಬೋದಲ್ವಾ? ಆದರೆ ಯಾವಾಗ, ಹೇಗೆ ಬರ್ತಾರೆ, ಅವ್ರು ಬಂದು ಏನು ಮಾಡ್ತಾರೆ, ಇದು ಯಾರಿಗೂ ಗೊತ್ತಿಲ್ಲ. ಯಾವುದೇ ಮನುಷ್ಯ ಮಾತ್ರರು ತಿಳಿದುಕೊಂಡಿಲ್ಲ ಸರ್ವರ ಸದ್ಗತಿ ಮಾಡುವವರು ಭಗವಂತ ಎಂದು. ಆದರೆ ಹೇಗೆ ಮಾಡ್ತಾರೆ, ಸದ್ಗತಿಯ ಅರ್ಥ ಏನಾಗಿದೆ ಏನೂ ಗೊತ್ತಿಲ್ಲ. ಶಿವ ತಂದೆಯಂತೂ ಅವಶ್ಯವಾಗಿ ಸ್ವರ್ಗದ ರಾಜ್ಯಭಾಗ್ಯವನ್ನು ಕೊಡ್ತಾರಲ್ವ. ತಾವು ಮಕ್ಕಳು ಯಾರೆಲ್ಲ ಆ ಧರ್ಮದವರಾಗಿದ್ರಿ, ತಮಗೆ ಗೊತ್ತೇ ಇರಲಿಲ್ಲ, ಮರೆತಿದ್ರಿ. ಸೊ ಹೇಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ? ತಾವೇ ಮರ್ತಿದ್ರಿ ಅಂದಾಗ ಬೇರೆಯವ್ರು ಹೇಗೆ ತಿಳ್ಕೊಳ್ತಾರೆ? ಈಗ ಶಿವತಂದೆಯ ಮೂಲಕವೇ ತಾವು ತಿಳಿದುಕೊಂಡಿದ್ದೀರಾ ಮತ್ತು ಅನ್ಯರಿಗೂ ಸಹ ತಿಳಿಸುತ್ತೀರಾ.
ತಾವು ಈಶ್ವರಿಯ ಸಾಲ್ವೇಷನ್ ಆರ್ಮಿ ಆಗಿದ್ದೀರಾ. ಸಾಲ್ವೇಷನ್ ಅಂತಾದರೂ ಹೇಳಿ ಅಥವಾ ಸದ್ಗತಿಯ ಆರ್ಮಿ ಎಂದಾದರೂ ಹೇಳಿ. ಈಗ ತಾವು ಮಕ್ಕಳ ಮೇಲೆ ಬಹಳಷ್ಟು ರೆಸ್ಪಾನ್ಸಿಬಿಲಿಟಿ ಇದೆ, ಜವಾಬ್ದಾರಿ ಇದೆ. ತಾವು ಚಿತ್ರಗಳ ಬಗ್ಗೆಯೂ ತಿಳಿಸಬಹುದು. ಭಾಷೆಗಳಂತೂ ಬಹಳ ಇದೆ. ಮುಖ್ಯ ಭಾಷೆಗಳಲ್ಲಿ ಚಿತ್ರಗಳನ್ನು ತಯಾರು ಮಾಡಿಸಬೇಕು. ಭಾಷೆಗಳದ್ದು ಬಹಳ ದೊಡ್ಡ ಜಂಜಾಟವಿದೆ. ಆದ್ದರಿಂದ ಪ್ರದರ್ಶನಿ ತಯಾರು ಮಾಡಬೇಕು, ಪ್ರದರ್ಶನಿ ಚಿತ್ರಗಳನ್ನು ಮಾಡಿಸಬೇಕು. ಚಿತ್ರಗಳ ಬಗ್ಗೆ ತಿಳಿಸುವುದು ಬಹಳ ಸಹಜವಾಗುವುದು. ಗೋಲಾ ಚಿತ್ರದಲ್ಲಿ, ಸೃಷ್ಟಿಚಕ್ರದ ಚಿತ್ರದಲ್ಲಿ ಪೂರ್ತಿ ಜ್ಞಾನ ಇದೆ. ಮೆಟ್ಟಿಲಿನ ಚಿತ್ರ ಕೇವಲ ಭಾರತವಾಸಿಗಳಿಗೋಸ್ಕರ ಇದೆ. ಇದರಲ್ಲಿ ಅನ್ಯ ಧರ್ಮಗಳು ಇಲ್ಲ. ಈ ರೀತಿ ಅಲ್ಲ ಅಲ್ವಾ, ಬರೀ ಭಾರತವಾಸಿಗಳಷ್ಟೇ ತಮೋಪ್ರಧಾನ ಆಗ್ತಾರೆ, ಬೇರೆಯವರಾಗಲ್ಲ ಅಂತ ಏನಿಲ್ಲ ಅಲ್ವಾ. ಎಲ್ಲರೂ ತಮೋಪ್ರಧಾನ. ಈ ಪ್ರಪಂಚದಲ್ಲಿ ಪೂರ್ತಿ ವಿಶ್ವವೇ ಈ ಸಮಯದಲ್ಲಿ ಎಲ್ಲರೂ ತಮೋಪ್ರಧಾನ ಅಂದಾಗ ಅವರಿಗೋಸ್ಕರನೂ ಕೂಡ ತಿಳಿಸ್ಬೇಕಾಗತ್ತೆ. ಇದೆಲ್ಲವೂ ಸಹ ಬುದ್ಧಿಯಲ್ಲಿ ಸರ್ವಿಸ್ನ ವಿಚಾರಗಳು ಬರಬೇಕು. ಇಬ್ಬರು ತಂದೆಯರ ರಹಸ್ಯವನ್ನು ತಿಳಿಸಬೇಕು. ಆಸ್ತಿ ರಚಯಿತ ತಂದೆಯಿಂದಲೇ ಸಿಗುವುದು. ಇದು ಕೂಡ ಎಲ್ಲ ಧರ್ಮದವರು ತಿಳಿದುಕೊಂಡಿದ್ದಾರೆ. ಲಕ್ಷ್ಮೀನಾರಾಯಣ ಭಾರತದ ಮೊದಲ ಮಹಾರಾಜ ಮಹಾರಾಣಿಯಾಗಿದ್ದರು. ಅವರು ಭಗವಾನ್ ಭಗವತಿಯಾಗಿದ್ದರು. ಒಳ್ಳೆಯದು. ಅವರಿಗೆ ಈ ಸ್ವರ್ಗದ ರಾಜ್ಯ ಹೇಗೆ ಸಿಕ್ಕಿತು? ಅವಶ್ಯವಾಗಿ ಭಗವಂತನ ಮೂಲಕವೇ ಸಿಕ್ಕಿರುವಂಥದ್ದು. ಹೇಗೆ, ಯಾವಾಗ ಸಿಕ್ತು, ಇದು ಯಾರಿಗೂ ಗೊತ್ತಿಲ್ಲ. ಗೀತೆಯಲ್ಲಿ ಶ್ರೀಕೃಷ್ಣನ ಹೆಸರನ್ನು ಹಾಕಿದ್ದಾರೆ ಮತ್ತು ಪ್ರಳಯವನ್ನು ತೋರಿಸಿದ್ದಾರೆ. ಫಲಿತಾಂಶ ಏನೂ ಇಲ್ಲ. ಇದು ತಾವು ಮಕ್ಕಳಿಗೆ ತಿಳಿಸಲಾಗುತ್ತಿದೆ. ಚಿತ್ರಗಳು ಎಲ್ಲ ಕಡೆ ಇದೆ. ತಾವು ಎಲ್ಲರಿಗೂ ತಿಳಿಸಬೇಕು. ಲಕ್ಷ್ಮೀನಾರಾಯಣರ ಚಿತ್ರವೂ ಇದೆ. ಬಲೆ ಡ್ರೆಸ್ಸು ಫೀಚರ್ಸ್ ಎಲ್ಲ ಬೇರೆ ಇದೆ. ಯಾರಿಗೇನು ಬರುತ್ತೆ ಅದನ್ನು ಕುಳಿತು ತಿಳಿಸುತ್ತಾರೆ. ಶ್ರೀನಾಥ ಶ್ರೀನಾಥಿನಿ ರಾಧಾಕೃಷ್ಣನೇ ಅಲ್ವಾ. ಶ್ರೀರಾಧೆ ಶ್ರೀಕೃಷ್ಣ ಕಿರೀಟದವರು ಅಲ್ಲ, ಕಪ್ಪಾಗಿನೂ ಇಲ್ಲ. ಅವರು ರಾಜಧಾನಿ ಲಕ್ಷ್ಮೀನಾರಾಯಣರದ್ದು, ರಾಧಾಕೃಷ್ಣದಲ್ಲ. ಮಂದಿರಗಳು ಅನೇಕ ಪ್ರಕಾರದ್ದು ತಯಾರು ಮಾಡಿದ್ದಾರೆ. ಹೆಸರು ಸಹ ಒಂದೇ ಇಡ್ತಾರೆ, ಲಕ್ಷ್ಮೀನಾರಾಯಣ. ಮನೆತನ ಲಕ್ಷ್ಮೀನಾರಾಯಣರದು ಅಂತ ಹೇಳಲಾಗತ್ತೆ. ರಾಮ ಸೀತೆಯ ಮನೆತನ, ಲಕ್ಷ್ಮೀನಾರಾಯಣ ಮನೆತನ. ರಾಧಾಕೃಷ್ಣನ ಮನೆತನ ಅಂತ ಹೇಳಲ್ಲ, ಯಾಕೆಂದರೆ ಅವ್ರು ಕುಮಾರ ಕುಮಾರಿ ಚಿಕ್ಕ ಮಕ್ಕಳಲ್ವ, ಅವ್ರದ್ದು ಮನೆತನ ಇಲ್ಲ. ಯಾವಾಗ ಅವ್ರಿಗೆ ಸ್ವಯಂವರ ಆಗುತ್ತೆ ಲಕ್ಷ್ಮೀನಾರಾಯಣ ಆಗ್ತಾರೆ, ಆಮೇಲೆ ಮನೆತನ ಅಂತ ಹೇಳಲಾಗತ್ತೆ, ನಡೆದು ಬರುತ್ತೆ ಮನೆತನ. ಈ ಮಾತುಗಳು ಮನುಷ್ಯರ ವಿಚಾರದಲ್ಲಿ ಬರುವುದಿಲ್ಲ. ತಾವು ಮಕ್ಕಳು ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ತಿಳಿದುಕೊಂಡಿದ್ದೀರಾ. ಯಾರಿಗೆ ಸರ್ವಿಸ್ನ ಆಸಕ್ತಿ ಇರುತ್ತೆ ಅವರಂತೂ ತಡವರಿಸ್ತಿರ್ತಾರೆ, ಎಲ್ಲಿ ಸರ್ವಿಸ್ ಮಾಡಬೇಕು, ಹೇಗೆ ಮಾಡಬೇಕು ಅಂತ. ಕೆಲವರು ಹೇಳ್ತಾರೆ ನಾವು ತಿಳ್ಕೊಂಡಿದ್ದೀವಿ, ಆದರೆ ನಿಧಾನವಾಗಿ ನಮ್ಮ ಬಾಯಿ ಅಂದರೆ ಅನ್ಯರಿಗೆ ಹೇಳುವುದರಲ್ಲಿ ಯುಕ್ತಿಗಳನ್ನು ರಚಿಸಬೇಕಾಗತ್ತೆ ಎಂದು. ಕೆಲವರು ತಿಳ್ಕೊಳ್ತಾರೆ ವೇದಶಾಸ್ತ್ರ ಅಧ್ಯಯನ ಮಾಡುವುದರಿಂದ, ಯಜ್ಞ ತಪ ಮಾಡುವುದರಿಂದ, ತೀರ್ಥಯಾತ್ರೆಗಳನ್ನು ಮಾಡುವುದರಿಂದ ಪರಮಾತ್ಮನನ್ನು ಪಡೆಯುತ್ತೇವೆ ಎಂದು. ಆದರೆ ಭಗವಂತ ಹೇಳುತ್ತಾರೆ ಆ ಎಲ್ಲವುಗಳನ್ನು ಮಾಡುವುದರಿಂದ ನಾನು ಸಿಗೋದಿಲ್ಲ. ಯಥಾರ್ಥವಾಗಿ ತಿಳ್ಕೊಂಡು ಮಾಡಿ, ಯಥಾರ್ಥವಾಗಿ ಮಾಡಿ, ಜ್ಞಾನವನ್ನು ತಿಳ್ಕೊಳ್ಳಿ. ಸೊ ಅವು ಭಗವಂತನನ್ನು ತಿಳ್ಕೊಳ್ಳುವ ಮಾರ್ಗನೇ ಇರ್ಬೋದು, ಆದರೆ ಜ್ಞಾನ ಮಾರ್ಗದಿಂದ ಭಗವಂತ ಸಿಗ್ತಾರೆ. ಡ್ರಾಮಾದಲ್ಲಿ ಎಲ್ಲರೂ ದುರ್ಗತಿ ಒಂದಲೇ ಹೊಂದಬೇಕು. ಮತ್ತು ಇಂತಹ ಮಾತುಗಳನ್ನು ಹೇಳ್ತಾರೆ. ಬಾಬಾ ಹೇಳ್ತಾರೆ, ಮೊದಲು ನಾವು ಹೇಳ್ತಾ ಇದ್ವಿ ಭಗವಂತ ಹೇಗೆ ಚಿಕ್ಕದಾಗಿದ್ದಾರೆ, ಎಲ್ಲಿಂದ ಎಲ್ಲಿ ಬೇಕಾದರೂ ಹೋಗ್ತಾರೆ ಅಂತ ಅನೇಕ ಪ್ರಕಾರದ ಮಾರ್ಗಗಳನ್ನು ಹಿಡ್ಕೊಂಡಿದ್ವಿ. ಭಕ್ತಿ ಮಾರ್ಗದ ಮಾರ್ಗಗಳನ್ನು ಹಿಡಿದು ಯಾವಾಗ ಸುಸ್ತಾಯಿತು ಆಗ ಭಗವಂತನನ್ನು ಕರೆದ್ವಿ. ಪತಿತ ಪಾವನ ಬನ್ನಿ, ನೀವು ಬಂದು ಪತಿತರಾಗಿರುವಂತಹವರನ್ನು ಪಾವನ ಮಾಡಿ, ಪಾವನರಾಗುವ ಮಾರ್ಗವನ್ನು ತೋರಿಸಿರಿ, ನೀವೇ ಬನ್ನಿ ಎಂದು. ನೀವಿಲ್ಲದೆ ನಾವು ಪಾವನರಾಗಲಿಕ್ಕಾಗಲ್ಲ, ಸುಸ್ತಾಗ್ಬಿಟ್ಟಿದ್ದೀವಿ ಅಂತ ಎಲ್ಲರೂ ಕರೆದೆವು. ಭಕ್ತಿ ಪ್ರತಿದಿನ ಪೂರ್ತಿ ಸುಸ್ತೆ ಮಾಡಿಸ್ಬಿಡ್ತು, ಕರಿತಾನೆ ಬಂದ್ವಿ. ಈಗಂತೂ ಮೇಳಗಳೆಲ್ಲ ಎಷ್ಟು ಲಕ್ಷಾಂತರ ಜನ ಹೋಗಿ ಸೇರಿಕೊಳ್ತಾರೆ, ಮೇಳ ಮಾಡುವುದರಲ್ಲಿ ಎಷ್ಟು ಕೊಳಕು ಮಾಡಿಬಿಡ್ತಾರೆ. ಈಗಂತೂ ಅಂತ್ಯವಾಗುತ್ತಿದೆ. ಪ್ರಪಂಚವೇ ಪರಿವರ್ತನೆ ಆಗಬೇಕು. ವಾಸ್ತವದಲ್ಲಿ ಪ್ರಪಂಚವಂತೂ ಒಂದೇ, ಎರಡು ಭಾಗ ಮಾಡಿದ್ದಾರೆ.
ಅಂದಾಗ ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಸ್ವರ್ಗ ನರಕ ಬೇರೆ ಬೇರೆ ಪ್ರಪಂಚ ಎಂದು. ಆದರೆ ಇದು ಅರ್ಧ ಅರ್ಧ. ಸತ್ಯಯುಗ ತ್ರೇತಾಯುಗ ಸ್ವರ್ಗ, ದ್ವಾಪರ ಕಲಿಯುಗದಲ್ಲಿ ನರಕವಾಗಿರುತ್ತೆ. ಇದೇ ಪ್ರಪಂಚದಲ್ಲಿ ಮೇಲೆ ಸತ್ಯಯುಗ ತ್ರೇತಾ ದ್ವಾಪರ ಕಲಿಯುಗ ಅಂತ ಏನೇನೋ ಹೇಳುತ್ತಾರೆ. ಕಲಿಯುಗದಲ್ಲಿ ತಮೋಪ್ರಧಾನರಂತೂ ಆಗಲೇಬೇಕು. ಸೃಷ್ಟಿ ಹಳೆಯದಾಗತ್ತೆ. ಈ ಮಾತುಗಳನ್ನು ಯಾರೂ ತಿಳಿದುಕೊಂಡಿಲ್ಲ, ತಬ್ಬಿಬ್ಬಾಗಿದ್ದಾರೆ. ಕೆಲವರು ಕೃಷ್ಣನನ್ನು ಭಗವಂತ ಅಂತ ಹೇಳ್ತಾರೆ, ಕೆಲವರು ಶ್ರೀರಾಮನನ್ನು ಭಗವಂತ ಎಂದು ಹೇಳುತ್ತಾರೆ. ಈ ಕಾಲದಲ್ಲಂತೂ ಮನುಷ್ಯರು ತಮ್ಮನ್ನು ತಾವೇ ಭಗವಂತ ಎಂದು ಹೇಳಿಕೊಳ್ಳುತ್ತಾರೆ. ನಾವು ಈಶ್ವರನ ಅವತಾರವೆಂದು ಹೇಳುತ್ತಾರೆ. ದೇವತೆಗಳಿಗಿಂತಲೂ ಮನುಷ್ಯರು ತೀಕ್ಷ್ಣವಾಗಿಬಿಟ್ಟಿದ್ದಾರೆ. ನಾವೇ ಭಗವಂತ ಅಂತ ಹೇಳ್ಕೊಳ್ತಾರೆ. ದೇವತೆಗಳಿಗೆ ಮತ್ತೆಯೂ ದೇವತೆಗಳು ಅಂತ ಹೇಳುತ್ತಾರೆ. ಮನುಷ್ಯರು ನೋಡಿ ಭಗವಂತ ಅಂತ ಹೇಳ್ಕೊಂಡ್ಬಿಡ್ತಾರೆ. ಇದಾಗಿದೆ ಭಕ್ತಿ ಮಾರ್ಗ. ದೇವತೆಗಳಂತೂ ಸ್ವರ್ಗದಲ್ಲಿ ಇರುವಂತಹವರು. ಈಗ ಕಲಿಯುಗ ಕಬ್ಬಿಣದ ಸಮಾನವಾಗಿದೆ. ನಂತರ ಮನುಷ್ಯರು ಭಗವಂತ ಹೇಗಾಗಲಿಕ್ಕಾಗತ್ತೆ? ತಂದೆ ಹೇಳುತ್ತಾರೆ, ನಾನು ಬಂದಿದ್ದೇನೆ ಸಂಗಮ ಯುಗದಲ್ಲಿ. ನಾನು ಬಂದು ಪ್ರಪಂಚವನ್ನು ಪರಿವರ್ತನೆ ಮಾಡುತ್ತೇನೆ. ಕಲಿಯುಗದಿಂದ ಸತ್ಯಯುಗವಾಗುವುದು. ಬಾಕಿ ಎಲ್ಲರೂ ಶಾಂತಿಧಾಮದಲ್ಲಿ ಹೊರಟು ಹೋಗುತ್ತಾರೆ. ಅದಾಗಿದೆ ನಿರಾಕಾರಿ ಪ್ರಪಂಚ, ಇದಾಗಿದೆ ಸಾಕಾರಿ ಪ್ರಪಂಚ. ನಿರಾಕಾರಿ ವೃಕ್ಷವೂ ಸಹ ತಿಳಿಸ್ಲಿಕ್ಕೆ ತುಂಬ ಚೆನ್ನಾಗಿದೆ. ದೊಡ್ಡದು ಇರಬೇಕು. ಬ್ರಹ್ಮ ಮಹಾತತ್ವವು ಅಷ್ಟು ದೊಡ್ಡದಿರಬೇಕು. ಎಷ್ಟು ದೊಡ್ಡ ಆಕಾಶವಿದೆ. ಎರಡರ ಅಂತ್ಯವನ್ನು ಹೊಂದಲಾಗುವುದಿಲ್ಲ. ಬಲೆ ಪ್ರಯತ್ನ ಮಾಡ್ತಾರೆ, ಏರೋಪ್ಲೈನಲ್ಲಿ ಹೋಗ್ತಾರೆ, ಆದರೆ ಅಂತ್ಯ ಹೊಂದಲಿಕ್ಕಾಗೋದೇ ಇಲ್ಲ. ಸಮುದ್ರವೇ ಸಮುದ್ರ, ಆಕಾಶವೇ ಆಕಾಶವಾಗಿದೆ. ಅಲ್ಲಿ ಏನೂ ಇರೋದಿಲ್ಲ. ಬಲೆ ಪ್ರಯತ್ನ ಮಾಡ್ತಿರ್ತಾರೆ, ಆದರೆ ಈ ಮಾತುಗಳಿಂದ ಲಾಭವಾದರೂ ಏನು? ಅಂತ್ಯ ಅಂತೂ ಹೊಂದಲಿಕ್ಕಾಗಲ್ಲ. ತಿಳ್ಕೊಳ್ತಾರೆ ನಾವು ನಮ್ಮ ಬುದ್ಧಿವಂತಿಕೆಯನ್ನು ಬಳಸುತ್ತೇವೆ ಎಂದು. ಇದಾಗಿದೆ ಮನುಷ್ಯರ ಬುದ್ಧಿ. ವಿಜ್ಞಾನದ ಅಭಿಮಾನ ಮನುಷ್ಯರಲ್ಲಿದೆ. ಬಲೆ ಎಷ್ಟೇ ಯಾರೇ ಅಂತ್ಯ ಪಡಿಲಿಕ್ಕೆ ಪ್ರಯತ್ನ ಮಾಡ್ಬೋದು, ಆದರೆ ಪೂರ್ತಿ ಪ್ರಪಂಚ ಅವರನ್ನು ಪೂಜಿಸೋದಿಲ್ಲ. ದೇವತೆಗಳ ಪೂಜೆ ಆಗತ್ತೆ. ತಾವು ಮಕ್ಕಳಿಗೆ ತಂದೆ ಎಷ್ಟು ಶ್ರೇಷ್ಠ ಮಾಡುತ್ತಿದ್ದಾರೆ. ಎಲ್ಲರನ್ನ ಶಾಂತಿಧಾಮದಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಬಲೆ ಇದೆಲ್ಲವನ್ನ ತಿಳಿದುಕೊಂಡಿದ್ದೀರಾ. ನಾವು ಮೂಲವತನದಿಂದ ಬಂದಿದ್ದೇವೆ. ಆದರೆ ಯಾವ ಪ್ರಕಾರವಾಗಿ ತಾವು ತಿಳಿದುಕೊಂಡಿದ್ದೀರಾ ಹಾಗೆ ಪ್ರಪಂಚ ತಿಳಿದುಕೊಂಡಿಲ್ಲ. ಹೇಗೆ ಆತ್ಮರು ಅಲ್ಲಿರ್ತಾರೆ, ಏನೂ ಗೊತ್ತಿಲ್ಲ. ಮತ್ತು ನಂಬರ್ ವಾರಾಗಿ ಬರ್ತಾರೆ. ಬ್ರಹ್ಮ ಮಹಾತತ್ವದಲ್ಲಿ ನಿರಾಕಾರಿ ಆತ್ಮಗಳ ವೃಕ್ಷವಿದೆ, ಇದು ಗೊತ್ತಿಲ್ಲ. ಸತ್ಯಯುಗದಲ್ಲಿ ಸ್ವಲ್ಪ ಜನ ಇರ್ತಾರೆ. ಬಾಕಿ ಎಲ್ಲ ಆತ್ಮರು ಮೂಲವತನದಲ್ಲಿ ಇರುತ್ತಾರೆ. ಹೇಗೆ ಈ ಸಾಕಾರಿ ವತನವಿದೆ, ಹಾಗೆಯೇ ಮೂಲವತನವಿದೆ. ವತನ ಎಂದಿಗೂ ಖಾಲಿ ಆಗುವುದಿಲ್ಲ. ಇಲ್ಲಿಯೂ ಆಗುವುದಿಲ್ಲ, ಅಲ್ಲಿಯೂ ಆಗುವುದಿಲ್ಲ. ಯಾವಾಗ ಅಂತ್ಯವಾಗುವುದು ಆಗ ಟ್ರಾನ್ಸ್ಫರ್ ಆಗ್ತೇವೆ. ಸ್ವಲ್ಪ ಜನ ಅಂತೂ ಈ ವತನದಲ್ಲಿ ಇರ್ತಾರೆ. ಪೂರ್ತಿ ವತನ ಖಾಲಿ ಆಯಿತು ಅಂದರೆ ಪ್ರಳಯವಾಗಿಬಿಡತ್ತೆ. ಪ್ರಳಯ ಅಂತೂ ಆಗೋದಿಲ್ಲ. ಭಾರತ ಅವಿನಾಶಿ ಖಂಡ ಅಲ್ವಾ? ಈ ಎಲ್ಲ ಮಾತುಗಳು ಬುದ್ಧಿಯಲ್ಲಿ ಇರಬೇಕು. ಪೂರ್ತಿ ದಿನ ಇದೇ ವಿಚಾರ ನಡೆಯುತ್ತಿರಬೇಕು. ನಾವು ಅನ್ಯ ಆತ್ಮರ ಕಲ್ಯಾಣ ಹೇಗೆ ಮಾಡುವುದು? ತಾವು ಸಂಘ, ಬಾಬನ ಸಂಘದಲ್ಲಿ ಪ್ರೀತಿ ಜೋಡಣೆ ಆಗಿರಬೇಕು. ಆ ತಂದೆಯ ಪರಿಚಯ ಎಲ್ಲರಿಗೂ ಕೊಡಬೇಕು ಅಲ್ವಾ? ಅವರಾಗಿದ್ದರೆ ಶಿವ ತಂದೆ. ಅವರಿಂದ ಆಸ್ತಿ ಸಿಗುವುದು, ಹೇಗೆ ಸಿಗುವುದು ಎಂಬುದನ್ನು ನಾವು ನಿಮಗೆ ಹೇಳುತ್ತೇವೆ ಅಂತ ಹೇಳಬೇಕು. ಹೇಳುವಂತಹವರಲ್ಲಿಯೂ ಸಹ ನಂಬರ್ ವಾರಂತೂ ಇದ್ದೇ ಇದ್ದೀರಾ. ಕೆಲವರು ತುಂಬ ಚೆನ್ನಾಗಿ ಒಳ್ಳೆ ಭಾಷಣ ಮಾಡುತ್ತಾರೆ, ಕೆಲವರು ಮಾಡೋದಿಲ್ಲ. ಅಂದಾಗ ಕಲಿಯಬೇಕು. ಪ್ರತಿಯೊಬ್ಬ ಮಗುವು ತಮ್ಮ ಕಲ್ಯಾಣವಂತೂ ಮಾಡಿಕೊಳ್ಳಲೇಬೇಕು. ಯಾವಾಗ ಮಾರ್ಗ ಸಿಗತ್ತೆ ಆಗ ಪರಸ್ಪರದಲ್ಲಿ ಅನ್ಯರ ಕಲ್ಯಾಣ ಮಾಡಬೇಕು. ಮನಸ್ಸಾಗತ್ತೆ ಬೇರೆಯವರು ಕೂಡ ಈ ಆಸ್ತಿ ಪಡ್ಕೊಳ್ಳಿ, ಬೇರೆಯವ್ರಿಗೂ ಈ ಆಸ್ತಿ ಕೊಡಿಸೋಣ ಎಂದು. ಆತ್ಮಿಕ ಸೇವೆ ಮಾಡಬೇಕೆಂದು ಎಲ್ಲರೂ ಪರಸ್ಪರದಲ್ಲಿ ಸೇವೆ ಮಾಡಬೇಕು. ಆತ್ಮಗಳಿಗೆ ಸಂದೇಶ ಕೊಡಬೇಕು. ತಂದೆ ಬಂದು ಆತ್ಮಿಕ ಸೇವೆಯನ್ನು ಕಲಿಸಿದ್ದಾರೆ. ಬೇರೆ ಯಾರೂ ಆತ್ಮಿಕ ಸೇವೆಯನ್ನು ತಿಳಿದುಕೊಂಡಿಲ್ಲ. ಆತ್ಮಿಕ ತಂದೆಯೇ ಆತ್ಮರ ಸೇವೆ ಮಾಡುತ್ತಾರೆ. ಶಾರೀರಿಕ ಸೇವೆಯಂತೂ ಜನ್ಮ ಜನ್ಮಾಂತರಗಳಿಂದ ಬಹಳ ಮಾಡಿದ್ದೀರ.
ಈಗ ಅಂತಿಮ ಜನ್ಮದಲ್ಲಿ ಆತ್ಮಿಕ ಸೇವೆ ಮಾಡಬೇಕು. ಇದನ್ನು ಬಾಬಾರವರೇ ಕಲಿಸಿದ್ದಾರೆ. ಇದರಲ್ಲಿಯೇ ಕಲ್ಯಾಣವಿದೆ, ಬೇರೆ ಯಾವುದರಲ್ಲೂ ಲಾಭ ಇಲ್ಲ. ಗೃಹಸ್ಥ ವ್ಯವಹಾರದಲ್ಲಿಯೂ ಇರಬೇಕು, ಸಂಬಂಧ ನಿಭಾಯಿಸಬೇಕು. ಅವರಿಗೂ ಸಹ ಇದನ್ನೇ ತಿಳಿಸಿ ಕಲ್ಯಾಣ ಮಾಡಬೇಕು. ಪ್ರೀತಿ ಇತ್ತು ಅಂದರೆ ಕೇಳ್ತಾರೆ ಅಲ್ವಾ. ಕೆಲವರಂತೂ ಭಯಪಡ್ತಾರೆ, ಗೊತ್ತಿಲ್ಲ ಇವರು ಎಲ್ಲಿ ನಮಗೆ ಸನ್ಯಾಸ ಮಾಡಿಸ್ಬಿಡ್ತಾರೋ ಅಂತ ಅಂದ್ಕೊಳ್ತಾರೆ, ಭಯಪಡ್ತಾರೆ. ಈ ಕಾಲದಲ್ಲಂತೂ ಸನ್ಯಾಸಿಗಳು ಬಹಳ ಇದ್ದಾರೆ. ಕಾವಿ ಬಟ್ಟೆಯನ್ನು ಧರಿಸ್ಬಿಟ್ಟು 2 ಅಕ್ಷರ ಹೇಳಿಬಿಡ್ತಾರೆ, ಅವ್ರಿಗೆ ಊಟ ಎಲ್ಲ ಸಿಕ್ಬಿಡತ್ತೆ. ಎಲ್ಲಿಂದಲೂ ಏನು ಬೇಕು ಅವ್ರಿಗೆ ಸಿಕ್ಬಿಡತ್ತೆ. ಕೆಲವರಂತೂ ಅಂಗಡಿಗೆ ಹೋಗ್ತಾರೆ, 2 ಪೂರಿ ಕೊಟ್ಟು ಬಿಡ್ತಾರೆ, ಮತ್ತು ಬೇರೆಯವ್ರ ಹತ್ರ ಹೋಗ್ತಾರೆ, ಹೊಟ್ಟೆ ಪೂಜೆ ಅಂತೂ ಆಗಿಬಿಡತ್ತೆ. ಭಿಕ್ಷೆ ಬೇಡುವಂತಹವರು ಕೂಡ ಅನೇಕ ಪ್ರಕಾರದವರು ಇದ್ದಾರೆ. ಈ ಬಾಬಾರವರಂತ್ರ ಅಂತೂ ಒಂದೇ ಪ್ರಕಾರದ ಆಸ್ತಿ ಸಿಗುವುದು, ಬೇಹದ್ದಿನ ರಾಜ್ಯಭಾಗ್ಯ, ಸದಾ ನಿರೋಗಿಗಳಾಗುತ್ತೀರಾ. ಶ್ರೀಮಂತರು ಕಷ್ಟಕರವಾಗಿ ಈ ಜ್ಞಾನವನ್ನು ತಿಳಿದುಕೊಳ್ಳುತ್ತಾರೆ. ಬಡವರ ಕಲ್ಯಾಣವನ್ನು ಮಾಡಬೇಕು. ಬಾಬಾರವರು ಬಹಳಷ್ಟು ಪ್ರದರ್ಶನಗಳನ್ನು ಮಾಡಿಸುತ್ತಿದ್ದಾರೆ. ಏಕೆಂದರೆ ಹಳ್ಳಿ ಮಕ್ಕಳು ಸಹ ಬಹಳಷ್ಟು ಜನ ಇದ್ದಾರಲ್ವ, ಮಿನಿಸ್ಟರು ಅವರೆಲ್ಲ ತಿಳ್ಕೊಳ್ತಾರೆ ಈ ಜ್ಞಾನ ತುಂಬ ಚೆನ್ನಾಗಿದೆ ಎಂದು. ಅಂದಾಗ ಎಲ್ಲರೂ ಕೇಳಲಿಕ್ಕೆ ಶುರು ಮಾಡುತ್ತಾರೆ. ಮುಂದೆ ಹೋಗ್ತಾ ನಿಮ್ಮ ಹೆಸರು ಬಹಳ ಪ್ರಸಿದ್ಧವಾಗುವುದು, ತುಂಬ ಜನ ಬರ್ತಾರೆ ಸೇವಾ ಕೇಂದ್ರಗಳಿಗೆ. ಎಷ್ಟೆಷ್ಟು ನೀವು ಆತ್ಮನಲ್ಲಿರುವಂತಹ ತುಕ್ಕು ಬಿಟ್ಟು ಹೋಗುತ್ತೆ ಅಷ್ಟು ಆಕರ್ಷಣೆ ಆಗತ್ತೆ. ಆದರೆ ಆ ತುಕ್ಕು ಬಿಟ್ಟು ಹೋಗಲಿಕ್ಕೆ ಟೈಮ್ ಹಿಡಿಸುತ್ತೆ. ಹಗಲು ರಾತ್ರಿ ಯಾರಾದರೂ ತೊಡಗಿಬಿಟ್ರೆ ಬಹುಶಃ ಬಿಟ್ಟು ಹೋಗ್ಬೋದು, ಬೇಗ ಸಂಪನ್ನ ಆಗಬಹುದು. ಆತ್ಮ ಪ್ಯೂರ್ ಆಯಿತು ಅಂದರೆ ಮತ್ತೆ ಈ ಶರೀರವನ್ನು ಬಿಡಬೇಕಾಗುವುದು. ಈ ಎಲ್ಲ ಮಾತುಗಳು ತಿಳಿದುಕೊಳ್ಳುವ ಮಾತುಗಳಾಗಿವೆ. ಪ್ರದರ್ಶನಿಯಲ್ಲಿಯೂ ತಿಳಿಸಬೇಕು. ಮುಖ್ಯವಾಗಿರುವಂತಹದ್ದು ಪೂರ್ತಿ ಭಾರತದ ಮಾತಾಗಿದೆ. ಭಾರತದ ರೈಸ್ ಉತ್ಥಾನವಾಗುವುದು. ಇನ್ನೆಲ್ಲರದ್ದು ಸಹ ಯಾವಾಗ ಭಾರತದ ಉತ್ಥಾನವಾಗುತ್ತೆ ಎಲ್ಲರದ್ದು ಉತ್ಥಾನವಾಗುವುದು. ಪ್ರೊಜೆಕ್ಟರಿಂದಲೂ ಸಹ ಸರ್ವಿಸ್ ಮಾಡಬಹುದು. ಆದರೆ ಪ್ರೊಜೆಕ್ಟರ್ಗಿಂತಲೂ ಪ್ರದರ್ಶನಿಯಲ್ಲಿ ಜಾಸ್ತಿ ಸರ್ವಿಸ್ ಆಗತ್ತೆ. ನಿಧಾನವಾಗಿ ವೃದ್ಧಿ ಆಗುವುದು. ದಿನ ಪ್ರತಿದಿನ ನಿಮ್ಮ ಹೆಸರು ಪ್ರಸಿದ್ಧವಾಗುವುದು. ಇದನ್ನು ಬರೆಯಬೇಕು. 5000 ವರ್ಷಗಳಿಗೆ ಮೊದಲು ಸಹ ಈ ರೀತಿ ಆಗಿತ್ತು. ಇದು ಬಹಳ ಅದ್ಭುತವಾದ ಮಾತುಗಳಾಗಿವೆ. ಈ ಎಲ್ಲ ಮಾತುಗಳು ಬಾಬರವರು ಇಶಾರೆ ಕೊಡುತ್ತಿದ್ದಾರೆ. ಮಕ್ಕಳು ಬಹಳಷ್ಟು ಮಾತುಗಳನ್ನು ಮರೆಯುತ್ತೀರಾ. ಏನೇ ಆಯಿತು ಅಂದರೂ ಹೇಳ್ತಾರೆ ಇಂದಿನಿಂದ 5000 ವರ್ಷಗಳಿಗೆ ಮೊದಲು ಸಹ ಈ ರೀತಿ ಆಗಿತ್ತೆಂದು. ಮಕ್ಕಳು ಬಹಳ ಮರಿತೀರಾ. ಇದಂತೂ ಬಹಳ ಕ್ಲಿಯರ್ ಮಾತಾಗಿದೆ. ಏನು ನಡೀತಾ ಇದೆ 5000 ವರ್ಷಗಳಿಗೆ ಮೊದಲು ಸಹ ನಡೆದಿತ್ತು. ಆದರೆ ಯಾರ ಬುದ್ಧಿಯಲ್ಲಾದರೂ ಇದು ಕೂತ್ಕೋಬೇಕು ಅಲ್ವಾ, ಪತ್ರಿಕೆಗಳಲ್ಲೂ ಹಾಕಬೇಕು, ಆಗ ಯಾರಾದರೂ ತಿಳಿದುಕೊಳ್ಳುತ್ತಾರೆ. ಜ್ಞಾನ ಮಾರ್ಗದಲ್ಲಿ ಬಹಳ ಫಸ್ಟ್ ಕ್ಲಾಸ್ ಸ್ಥಿತಿ ಬೇಕು. ಇಂತಿಂತಹ ಮಾತುಗಳನ್ನು ನೆನಪು ಮಾಡಿ ಹರ್ಷಿತರಾಗಬೇಕು. ಪ್ರಾಕ್ಟೀಸ್ ಆಯಿತು ಅಂದರೆ ಮತ್ತು ಸ್ಥಿತಿಯೂ ಸಹ ಬಹಳ ಖುಷಿಯಾಗಿ ಇರುವುದು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ದಾದರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧನ್ಯವಾದಗಳು ಬಾಬಾ. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ಬೇರೆ ಎಲ್ಲರ ಜೊತೆ ಬುದ್ಧಿಯ ಪ್ರೀತಿಯನ್ನು ತೆಗೆದು ಒಬ್ಬ ತಂದೆಯ ಜೊತೆ ಜೋಡಿಸಬೇಕು. ಬೇರೆ ಎಲ್ಲರ ಪ್ರೀತಿ ಒಬ್ಬ ಬಾಬರವರ ಜೊತೆ ಜೋಡಿಸುವ ಸೇವೆ ಮಾಡಬೇಕು. 2ನೇ ಪಾಯಿಂಟು, ಸತ್ಯ ಆತ್ಮಿಕ ಸೇವಾದಾರಿಗಳಾಗಬೇಕು. ತಮ್ಮ ಕಲ್ಯಾಣವನ್ನು ಮಾಡಿಕೊಳ್ಳಬೇಕು ಮತ್ತು ಅನ್ಯರಿಗೂ ಸಹ ಮಾರ್ಗ ತೋರಿಸಬೇಕು. ಸ್ಥಿತಿ ಬಹಳ ಖುಷಿಯ ಅದೃಷ್ಟವುಳ್ಳಂತಹದ್ದಿರಬೇಕು. ವರದಾನ, ತಮ್ಮ ಶ್ರೇಷ್ಠ ವ್ಯವಹಾರದ ಮೂಲಕ ಸರ್ವ ಆತ್ಮರಿಗೆ ಸುಖ ಕೊಡುವಂತಹ ಮಹಾನ್ ಆತ್ಮ ಆಗಿರಿ. ತಮ್ಮ ಶ್ರೇಷ್ಠ ವ್ಯವಹಾರದ ಮೂಲಕ ಸರ್ವ ಆತ್ಮರಿಗೆ ಸುಖ ಕೊಡುವಂತಹ ಮಹಾನ್ ಆತ್ಮ ಆಗಿರಿ. ವರದಾನದ ವಿಶ್ಲೇಷಣೆ. ಯಾರು ಮಹಾನ್ ಆತ್ಮರಿರುತ್ತಾರೆ ಅವರ ಪ್ರತಿ ವ್ಯವಹಾರದಿಂದ ಸರ್ವ ಆತ್ಮರಿಗೆ ಸುಖದ ದಾನ ಸಿಗುವುದು.
ಅವರು ಸುಖ ಕೊಡುತ್ತಿರುತ್ತಾರೆ, ಸುಖ ಪಡೆಯುತ್ತಿರುತ್ತಾರೆ. ಅಂದಾಗ ಪರೀಕ್ಷಿಸಿಕೊಳ್ಳಿ, ಮಹಾನ್ ಆತ್ಮನ ಲೆಕ್ಕಾಚಾರದಿಂದ ಪೂರ್ತಿ ದಿನದಲ್ಲಿ ಎಲ್ಲರಿಗೂ ಸುಖ ಕೊಡ್ತಿದ್ದೀನ? ಪುಣ್ಯದ ಕೆಲಸ ಮಾಡಿದ್ದೀನ? ಎಲ್ಲರಿಗೂ ಸುಖ ಕೊಟ್ಟಿದ್ದೀನ? ಪುಣ್ಯ ಅಂದರೆ ಅರ್ಥ ಯಾರಿಗಾದರೂ ಯಾವುದೇ ವಸ್ತು ಕೊಡೋದು, ಅದರಿಂದ ಆತ್ಮನಿಂದ ಆಶೀರ್ವಾದ ಸಿಗತ್ತೆ. ಆದರೆ ಪರೀಕ್ಷಿಸಿಕೊಳ್ಳಿ, ಪ್ರತಿ ಆತ್ಮನಿಂದ ಆಶೀರ್ವಾದ ಸಿಗ್ತಾ ಇದೆಯಾ? ಯಾರಿಗೂ ದುಃಖ ಕೊಟ್ಟಿಲ್ಲ, ತೆಗೆದುಕೊಂಡಿಲ್ಲ ತಾನೆ. ಯಾರಿಗೂ ದುಃಖನೂ ಕೊಡಬಾರ್ದು, ತೆಗೆದುಕೊಳ್ಳಬಾರ್ದು. ಆಗ ಹೇಳಲಾಗುವುದು ಮಹಾನ್ ಆತ್ಮ ಎಂದು. ಸ್ಲೋಗನ್: ಮಾಡಿದ ನಂತರ ಯೋಚಿಸುವುದು ಕೂಡ ಪಶ್ಚಾತ್ತಾಪದ ರೂಪವಾಗಿದೆ. ಏನು ಬರುತ್ತದು ಮಾಡಿಬಿಟ್ವಿ, ಆಮೇಲೆ ಯೋಚನೆ ಬಂತು ಅಂದರೆ ಬಾಬಾ ಹೇಳ್ತಾರೆ ಅದು ಪಶ್ಚಾತ್ತಾಪದ ರೂಪವಾಗಿದೆ. ಅವ್ಯಕ್ತ ಇಶಾರೆ: ಮಹಾನರಾಗಲು ಮಧುರತೆ ಮತ್ತು ನಮ್ರತೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳಿ. ಸಂಸ್ಕಾರ ಅಥವಾ ನೇಚರ್ ಅಂತೂ ಪ್ರತಿಯೊಬ್ಬರದು ತಮ್ಮ ತಮ್ಮದೇ ಆಗಿದೆ. ಆದರೆ ಸರ್ವರ ಸ್ನೇಹಿ ಮತ್ತು ಸರ್ವ ಮಾತುಗಳಲ್ಲಿ ಸಂಬಂಧದಲ್ಲಿ ಸಫಲ, ಮನಸ್ಸಿನಲ್ಲಿ ವಿಜಯಿ, ವಾಣಿಯಲ್ಲಿ ಮಧುರತೆ ಆಗ ಬರುತ್ತೆ ಯಾವಾಗ ಈಸಿ ನೇಚರ್ ಇರುತ್ತೆ, ಯಾವಾಗ ಸರಳ ಸ್ವಭಾವವಿರುತ್ತೆ, ಆಗ ಸರ್ವರ ಜೊತೆ ಸ್ನೇಹಿಗಳಾಗಿರ್ತೀರಾ. ಎಲ್ಲ ಮಾತುಗಳಲ್ಲಿ ಸಫಲತೆ ಸಿಗತ್ತೆ, ಸಂಬಂಧಗಳಲ್ಲಿ ಸಫಲರಾಗ್ತೀರಾ, ಮನಸ್ಸಿನಲ್ಲಿ ವಿಜಯಿಗಳಾಗ್ತೀರಾ, ವಾಣಿಯಲ್ಲಿ ಮಧುರತೆ ಬರುತ್ತೆ. ಈಸಿ ನೇಚರ್ ಅಂದರೆ ಅರ್ಥ ಎಂತಹ ಸಮಯ ಇರುತ್ತೆ, ಎಂತಹ ವ್ಯಕ್ತಿಗಳಿರುತ್ತಾರೆ, ಎಂತಹ ಪರಿಸ್ಥಿತಿಗಳಿರುತ್ತೆ, ಅದನ್ನು ಹಾಗೆ ಪರೀಕ್ಷಿಸಿ ತಮ್ಮನ್ನು ತಾವು ಈಸಿ ಮಾಡಿಕೊಳ್ಳಬೇಕು. ಈಸಿ ಅಂದರೆ ಅರ್ಥ ಮಿಲನಸಾರ, ಮೋಲ್ಡ್ ಮಾಡಿಕೊಳ್ಳುವಂತಹವರು, ಎಲ್ಲದರ ಜೊತೆ ಎಲ್ಲರ ಜೊತೆ ಅಡ್ಜಸ್ಟ್ ಆಗುವಂತಹವರು. ಈಸಿ ಅಂದರೆ ಸೋಮಾರಿತನ ಅಲ್ಲ. ಈಸಿಯಾಗಿ ತೊಗೊಂಡ್ಬಿಡೋದು ಅಂದರೆ ಸೋಮಾರಿಗಳಾಗೋದಲ್ಲ, ಪ್ರತಿ ಪರಿಸ್ಥಿತಿಗೆ ಹೊಂದ್ಕೊಳ್ಳೋದು. ಯಾರ ಸ್ವಭಾವ ಸಂಸ್ಕಾರ ಹೇಗಿರುತ್ತೆ ಹಾಗೆ ತಿಳ್ಕೊಂಡು ಅರ್ಥ ಮಾಡಿಕೊಂಡು ಹೊಂದ್ಕೊಂಡು ಪರಿಸ್ಥಿತಿಗೆ ಅಡ್ಜಸ್ಟ್ ಆಗಿ ಮೋಲ್ಡ್ ಆಗಿ ನಡೆಯುವಂತಹದ್ದು. ಓಂ ಶಾಂತಿ.